ನೀವೇನೇ ಹೇಳಿ ಬಿಡು ಸ್ವಾಮಿ, ನೀವು ಮಾಡಿದ ಸ್ವಲ್ಪನೂ ಸರಿಯಿಲ್ಲ. ನನ್ನ ಹೆಸರು ಕರೀತೀನೋ? ಮಾಮೂಲಿ ಇದ್ದಾಗ ಮರ್ಯಾದೆ, ಎಣ್ಣೆ ಹೊಡೆದಾಗ ಎಷ್ಟು ಬೇಕೋ ಅಷ್ಟೇ. ಕರೆಕ್ಟ್. ನೀನು ಸಿಕ್ಕಿದ್ದು ನನ್ನ ಪುಣ್ಯ ಕಣು. ಆದ್ರೆ ನೀವು ಪಾಪ ಮಾಡಿದ್ರಲ್ಲ, ಆ ಡಿಂಗ್ರಿಗೆ ಪುಟ್ಟಮಲ್ಲಿಯವ್ರನ್ನ ಕೊಟ್ಟು ಬಾಲ್ಯ ವಿವಾಹ ಮಾಡಿದ್ದು ತಪ್ಪು ತಪ್ಪು ತಪ್ಪು. ನೋ, ಅದು ಮಾಡಿದ್ದು ನಮ್ಮ ಅಪ್ಪ ಕಣ. ಆ ಡಿಂಗ್ರಿ ಏನಾದ್ರು ನನ್ನ ಕಣ್ಣು ಮುಂದೆ ಬಂದ್ರೆ ಅವನ ಕೈ ಬೆರಳುಗಳನ್ನೆಲ್ಲ ತುಂಟುಡೆ ಕತ್ತರಿಸಿ ನೀನ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಲ್ಲ. ತಗರಿ, ನಿಮ್ಗೋಸ್ಕರ ಮಾಡಕ್ ನನಗೆ ಕರ್ಮ. ನಾನು ಏನೇ ಮಾಡಿದ್ರು ಪುಟ್ಟಮಲ್ಲಿ ಅವ್ರಿಗೋಸ್ಕರನೇ ಮಾಡಿದ್ದು. ಇವತ್ತೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪುಟ್ಟಸ್ವಾಮಿ. ಪುಟ್ಟಮಲ್ಲಿ ಅವ್ರನ್ನ ಮೊದಲನೇ ದಿನ ನೋಡಿದಾಗ್ಲೇ ನನ್ನ ಮನಸ್ಸು ಕೊಟ್ಬಿಟ್ಟೆ. ನೀನ್ ನನಗೆ ಮೊದಲೇ ಸಿಗ್ಬೇಕಾಗಿತ್ತು ಕಣೋ. ಚೆಡ್ಡಿ ಮಣಿನ ಅವನ ಅಜ್ಜಿ. ಜಾನಿ, ಏನ್ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದನೂ ಕುಡಿತಿದ್ದೀರಲ್ಲ, ಇದನ್ನೇನ್ ಮನೆ ಅನ್ಕೊಂಡಿದ್ರು ಅಥವಾ ಬಾರ್ ಅನ್ಕೊಂಡಿದ್ರು? ಫೀಲಿಂಗ್ಸ್ ಹೊರಗೆ ಹಾಕ್ಬೇಕು ಅಂದ್ರೆ ಕುಡಿಲೇಬೇಕು. ಅದು ಹೌದು ಮಗಳೇ, 100% ಟ್ರೂತ್. ನೀವಿಬ್ರು ಕುಡ್ದಿದ್ ಜಾಸ್ತಿ ಆಗಿದೆ, ಹೋಗಿ ಮಲ್ಕೊಳ್ಳಿ. ನಾವಿನ್ನ ಈಗ ಶುರು ಮಾಡಿದೀವಿ, ತಂದಿರೋದೆಲ್ಲ ಖಾಲಿ ಮಾಡಿ ಆಮೇಲೆ ಮಲಗ್ತೀವಿ. ನೀನೋಗಿ ಮಲಗ್. ನೋಡು ಮಗಳೇ, ಹೆಂಗಸು ಅಡಿಗೆ ಮಾಡಬೇಕಾದ್ರೆ ಮಧ್ಯ ಬರಬಾರ್ದು, ಗಂಡಸು ಕುಡಿಬೇಕಾದ್ರೆ ಮಧ್ಯ ಬರಬಾರ್ದು. ಪ್ಲೀಸ್ ಕೂ ಆ್ಯಂಡ್ ಸ್ಲೀಪ್. ತಲೆಗೆ ಎಣ್ಣೆ ಹಾಕೋರ್ಗೆ ಬುದ್ಧಿ ಹೇಳ್ಬೋದು, ಆದ್ರೆ ಹೊಟ್ಟೆಗೆ ಎಣ್ಣೆ ಹಾಕೋರ್ಗೆ ಬುದ್ಧಿ ಹೇಳಕ್ ಆಗಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಸೈಲೆಂಟ್ ಆಗಿ ಕುಡಿಬೇಕು. ಏನಾದ್ರೂ ಗಲಾಟೆ ಮಾಡ್ಕೊಂಡು ಕುಡಿದ್ರೆ ನಾನು ನಿಮ್ ಜೊತೆ ಬಂದು ಕುಡಿದ್ ಬಿಡ್ತೀನಿ. ಹುಚ್ಚ, ಐ ಲೈಕ್ ಇಟ್. ನಾನು ಹುಚ್ಚ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಈ ನಿನ್ನ ವೇಷ ನೋಡಿದ್ರೆ ಹುಟ್ಟಿರೋ ಕೂಸ್ಗೂ ಕೂಡ ಗೊತ್ತಾಯ್ತದ ಕಣಲೆ. ನೀವು ಯಾರು? ನಿಮ್ಮನ್ನ ಈ ಏರಿಯಾದಲ್ಲಿ ಇಲ್ಲಿ ತನಕ ನಾನು ನೋಡ್ಲಿಲ್ಲ. ಇನ್ನು ಮೇಲೆ ನೋಡ್ತಾನೆ ಇರ್ತೀಯ ಬಿಡ. ಇಲ್ಲಿ ಪುಟ್ಟಮಲ್ಲಿ ಅವ್ರ ಮನೆ ಎತ್ತಲಾಗಿ ಬರ್ತದೆ. ಪುಟ್ಟಕ್ಕನ ಮನೆಯ? ಅವರ ಮನೆ ಯಾರಿಗೆ ಗೊತ್ತಿಲ್ಲ ಹೇಳಿ? ನನಗೆ ಗೊತ್ತಿಲ್ಲ ಹೇಳ. ಇಲ್ಲಿ ನೇರವಾಗಿ ಹೋದ್ರೆ 6ನೇ ನಂಬರ್ ಮನೆ ಅವರ ಮನೆ. ಸರಿ ಸರಿ. ಓಯ್, ನೀವು ಯಾರು? ಪುಟ್ಟಕ್ಕನ ಅಣ್ಣವ? ಐ ಲೈಕ್ ಇಟ್. ಅಣ್ಣ ಅಲ್ಲ ಕಣ, ಗಂಡ. ಅವ್ರಿಗೆ ಈಗಾಗಲೇ ಒಬ್ಬ ಗಂಡ ಇದ್ದಾರಲ್ವಾ? ನೀವು ಯಾವ ಗಂಡ? ಅವನು ಡಮ್ಮಿ, ಈ ಡಿಚ್ಚಿ ಡಿಂಗ್ರಿನೇ ಒರಿಜಿನಲ್. ಐ ಲೈಕ್ ಇಟ್. ಇದೇ 6ನೇ ನಂಬರ್ ಮನೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?